ಇಂದಿನ ವಿಡಿಯೋ ಸೂರ್ಯ ಅಷ್ಟಕಂ ಎಂದು ಕರೆಯಲ್ಪಡುವ ಅತ್ಯಂತ ಜನಪ್ರಿಯ ಮತ್ತು ಶಕ್ತಿಶಾಲಿ ಸೂರ್ಯ ಸ್ತೋತ್ರದ ಬಗ್ಗೆ. ಈ ಸೂರ್ಯ ಅಷ್ಟಕಂ ಸ್ತೋತ್ರವನ್ನು ಪಠಿಸುವುದು 1000 ಗಾಯತ್ರಿ ಮಂತ್ರಗಳನ್ನು ಪಠಿಸುವುದಕ್ಕೆ ಸಮಾನ ಎಂದು ಹೇಳಲಾಗುತ್ತದೆ. ಸೂರ್ಯ ಅಷ್ಟಕಂ ಸ್ತೋತ್ರವು ಭಗವಂತ ಸೂರ್ಯನ ಆಶೀರ್ವಾದ ಮತ್ತು ನಮ್ಮ ಜೀವನದಲ್ಲಿ ರಕ್ಷಣೆಯನ್ನು ಕೋರಲು ರಚಿಸಲಾದ ಪವಿತ್ರ ಸ್ತೋತ್ರವಾಗಿದೆ. ಈ ಸ್ತೋತ್ರವು 8 ಶ್ಲೋಕಗಳನ್ನು ಒಳಗೊಂಡಿದೆ. ಇದು ಸೂರ್ಯನಾರಾಯಣನ ದೈವಿಕ ಗುಣಲಕ್ಷಣಗಳು ಮತ್ತು ಮಹತ್ವವನ್ನು ಸ್ತುತಿಸುತ್ತದೆ. ಈ ಸ್ತೋತ್ರವು ಭಗವಾನ್ ಸೂರ್ಯನನ್ನು ಕತ್ತಲೆಯನ್ನು ಹೋಗಲಾಡಿಸುವವನು ಮತ್ತು ಆರೋಗ್ಯ, ಚೈತನ್ಯ ಮತ್ತು ಸಮೃದ್ಧಿಯನ್ನು ನೀಡುವವನು ಎಂದು ವಿವರಿಸುತ್ತದೆ. ಇಂದಿನ ವಿಡಿಯೋದಲ್ಲಿ ಸೂರ್ಯ ಅಷ್ಟಕಂ ಸ್ತೋತ್ರದ ಮಹತ್ವ ಮತ್ತು ಈ ಸ್ತೋತ್ರವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಈ ಸ್ತೋತ್ರವನ್ನು ಅದರ ಅರ್ಥದೊಂದಿಗೆ ಪಠಿಸೋಣ. ಈ ಸ್ತೋತ್ರದ ಮೊದಲ ಚರಣವು ಹೀಗಿದೆ: ಆದಿದೇವ ನಮಸ್ತುಭ್ಯಂ ಪ್ರಸಿದ್ಧ ಮಮ ಭಾಸ್ಕರಃ ದಿವಾಕರ ನಮಸ್ತುಭ್ಯಂ ಪ್ರಭಾಕರ ನಮೋಸ್ತುತೇ. ಈ ಶ್ಲೋಕದ ಅರ್ಥವು ಹೀಗಿದೆ: ಏ ಆದಿದೇವ, ಈ ಇಡೀ ವಿಶ್ವದ ಮೊದಲ ಪ್ರಭು ನೀನು. ಏ ಭಾಸ್ಕರ, ನೀನು ಈ ವಿಶ್ವದ ಸದಾ ಹೊಳೆಯುವ ಶಕ್ತಿ. ಏ ದಿವಾಕರ, ನೀನು ದಿನದ ಸೃಷ್ಟಿಕರ್ತ. ಏ ಪ್ರಭಾಕರ, ನೀನು ಈ ಬೆಳಕಿನ ಸೃಷ್ಟಿಕರ್ತ. ನಾನು ನಿನಗೆ ನಮಸ್ಕರಿಸುತ್ತೇನೆ ಮತ್ತು ನೀನು ಯಾವಾಗಲೂ ನಮ್ಮಿಂದ ತೃಪ್ತನಾಗಿರಲು ಪ್ರಾರ್ಥಿಸುತ್ತೇನೆ. ಪ್ರತಿದಿನ ನಾನು ನಿನ್ನ ಮುಂದೆ ನಮಸ್ಕರಿಸುತ್ತೇನೆ ಮತ್ತು ನಿನ್ನನ್ನು ಸ್ವಾಗತಿಸುತ್ತೇನೆ. ನಿನ್ನ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ ಸೂರ್ಯದೇವ. ಸ್ತೋತ್ರದ ಎರಡನೇ ಚರಣವು ಹೀಗಿದೆ: ಸಪ್ತ ಅಶ್ವಾರಥಂ ಆರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಾ ಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಈ ಸ್ತೋತ್ರದ ಅರ್ಥವು ಹೀಗಿದೆ: ಏ ಉಗ್ರ ಪ್ರತಿಭೆಯುಳ್ಳ ಕಶ್ಯಪ ಕುಮಾರ, 7 ಕುದುರೆಗಳಿಂದ ನಡೆಸಲ್ಪಡುವ ರಥದ ಮೇಲೆ ಕುಳಿತಿರುವ ನೀನು ಅತಿಯಾಗಿ ಶಕ್ತಿಶಾಲಿ ಮತ್ತು ಕೈಯಲ್ಲಿ ಬಿಳಿ ಕಮಲವನ್ನು ಹಿಡಿದಿರುವಂತೆ ಕಾಣುವೆ. ನಾನು ನಿನಗೆ ನಮಸ್ಕರಿಸುತ್ತೇನೆ ಮತ್ತು ನಿನ್ನ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ ಸೂರ್ಯದೇವ. ಸ್ತೋತ್ರದ ಮೂರನೇ ಚರಣ ಹೀಗಿದೆ: ಲೋಹಿತಂ ರಥಂ ಆರೂಢಂ ಸರ್ವಲೋಕಾಪಿತಾಮಹಂ ಮಹಾಪಾಪಹರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಈ ಸ್ತೋತ್ರದ ಅರ್ಥವು ಹೀಗಿದೆ: ರಥದ ಮೇಲೆ ಕುಳಿತಿರುವ ಕೆಂಪು ಬಣ್ಣದ ಶ್ರೀ ಸೂರ್ಯದೇವರಿಗೆ ನಮಸ್ಕರಿಸುತ್ತೇನೆ. ಈ ಇಡೀ ವಿಶ್ವದ ಪಿತಾಮಹ, ನಮ್ಮ ಮನಸ್ಸಿನಿಂದ ಮಹಾಪಾಪಗಳನ್ನು ತನ್ನ ಪ್ರಕಾಶದಿಂದ ತೆಗೆದುಹಾಕುವವನು ಆ ಸೂರ್ಯದೇವ. ನಾನು ನಿಮಗೆ ನಮಸ್ಕರಿಸುತ್ತೇನೆ ಮತ್ತು ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ ಸೂರ್ಯದೇವ. ಸ್ತೋತ್ರದ 4ನೇ ಚರಣ ಹೀಗಿದೆ: ತ್ರೈಗುಣ್ಯಂ ಚ ಮಹಾಶೂರಂ ಬ್ರಹ್ಮ ವಿಷ್ಣು ಮಹೇಶ್ವರಂ ಮಹಾಪಾಪಹರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಈ ಸ್ತೋತ್ರದ ಅರ್ಥವು ಹೀಗಿದೆ: ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರ ಅವರ 3 ಗುಣಗಳನ್ನು ಹೊಂದಿರುವ ವೀರನಾದ ಶ್ರೀ ಸೂರ್ಯದೇವರಿಗೆ ನಮಸ್ಕರಿಸುತ್ತೇನೆ. ನಮ್ಮ ಮನಸ್ಸಿನಿಂದ ಮಹಾಪಾಪಗಳನ್ನು ತನ್ನ ಪ್ರಕಾಶದಿಂದ ತೆಗೆದುಹಾಕುವವನು ನೀನು. ನಾನು ನಿನಗೆ ನಮಸ್ಕರಿಸುತ್ತೇನೆ ಮತ್ತು ನಿನ್ನ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ ಸೂರ್ಯದೇವ. ಸ್ತೋತ್ರದ 5ನೇ ಚರಣ ಹೀಗಿದೆ: ಬೃನಿತಂ ತೇಜಪುಂಜಂ ಚ ವಾಯುಂ ಆಕಾಶಮೇವ ಚ ಪ್ರಭುಂ ಚ ಸರ್ವಲೋಕಾನಾಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಈ ಸ್ತೋತ್ರದ ಅರ್ಥವು ಹೀಗಿದೆ:
ವಾಯು ಮತ್ತು ಆಕಾಶದಂತೆ ಎಲ್ಲೆಡೆ ವ್ಯಾಪಿಸಿರುವ ಬೃಹತ್ ಪ್ರಮಾಣದ ಅಗ್ನಿಶಕ್ತಿಯ ರಾಶಿಯಾದ ಶ್ರೀ ಸೂರ್ಯದೇವರಿಗೆ ನಾನು ನಮಸ್ಕರಿಸುತ್ತೇನೆ. ಹೇ ಸೂರ್ಯದೇವ, ನೀನೇ ಎಲ್ಲ ಲೋಕಗಳ ಅಧಿಪತಿ. ನಾನು ನಿಮಗೆ ನಮಸ್ಕರಿಸುತ್ತೇನೆ ಮತ್ತು ಸೂರ್ಯದೇವ, ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ. ಸ್ತೋತ್ರದ 6ನೇ ಚರಣ ಹೀಗಿದೆ. ಬಂಧುಕಾ ಪುಷ್ಪ ಸಂಕಾಶಂ ಹಾರಕುಂಡಲಭೂಷಿತಂ ಏಕಚಕ್ರಾಧರ್ಮದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಈ ಸ್ತೋತ್ರದ ಅರ್ಥವು ಹೀಗಿದೆ. ಕೆಂಪು ದಾಸವಾಳದ ಹೂವಿನಂತೆ ಸುಂದರವಾಗಿ ಕಾಣುವ ಹಾರ ಮತ್ತು ಕಿವಿಯೋಲೆಗಳಿಂದ ಅಲಂಕರಿಸಲ್ಪಟ್ಟ ಒಂದು ಕೈಯಲ್ಲಿ ಚಕ್ರವನ್ನು ಹಿಡಿದಿರುವ ಶ್ರೀ ಸೂರ್ಯದೇವರಿಗೆ ನಾನು ನಮಸ್ಕರಿಸುತ್ತೇನೆ. ನಾನು ನಿಮಗೆ ಪ್ರತಿದಿನ ನಮಸ್ಕರಿಸಿ ಮತ್ತು ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ ಎಂದು ಬೇಡಿಕೊಳ್ಳುತ್ತೇನೆ ಸೂರ್ಯದೇವ. ಸ್ತೋತ್ರದ 7ನೇ ಚರಣ ಹೀಗಿದೆ. ತಂ ಸೂರ್ಯಂ ಜಗತ್ಕರ್ತಾರಂ ಮಹಾತೇಜ ಪ್ರದೀಪನಂ ಮಹಾಪಾಪಹರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಈ ಸ್ತೋತ್ರದ ಅರ್ಥವು ಹೀಗಿದೆ. ನಮ್ಮ ಕಾರ್ಯಗಳಿಗೆ ಶಕ್ತಿಯನ್ನು ನೀಡುವ, ಇತರರನ್ನು ಮಹಾನ್ ಶಕ್ತಿಯಿಂದ ಚೈತನ್ಯಗೊಳಿಸುವ, ನಮ್ಮ ಮನಸ್ಸಿನಿಂದ ಮಹಾಪಾಪಗಳನ್ನು ತೆಗೆದುಹಾಕುವ ಶ್ರೀ ಸೂರ್ಯದೇವರಿಗೆ ನಾನು ನಮಸ್ಕರಿಸುತ್ತೇನೆ. ಸೂರ್ಯದೇವ, ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ. ಈ ಸ್ತೋತ್ರದ 8ನೇ ಚರಣ ಹೀಗಿದೆ. ತಂ ಸೂರ್ಯಂ ಜಗತಂ ನಾಥಂ ಜ್ಞಾನ ವಿಜ್ಞಾನ ಮೋಕ್ಷದಂ ಮಹಾಪಾಪಂ ಹರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಈ ಸ್ತೋತ್ರದ ಅರ್ಥವು ಹೀಗಿದೆ. ಈ ಇಡೀ ಪ್ರಪಂಚದ ಅಧಿಪತಿಯಾದ ಶ್ರೀ ಸೂರ್ಯದೇವರಿಗೆ ನಾನು ನಮಸ್ಕರಿಸುತ್ತೇನೆ. ಅವರು ನಮ್ಮನ್ನು ಮುಕ್ತಿಗೆ ಕರೆದೊಯ್ಯುವ ತಿಳುವಳಿಕೆ, ಮೋಕ್ಷ ಮತ್ತು ಜ್ಞಾನವನ್ನು ನೀಡುವವನು. ಅವರು ನಮ್ಮ ಮನಸ್ಸಿನಿಂದ ದೊಡ್ಡ ಪಾಪಗಳನ್ನು ತೆಗೆದುಹಾಕುವವರು. ಸೂರ್ಯದೇವ, ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ. ಈ ಇಡೀ ವಿಶ್ವದಲ್ಲಿ ನಮ್ಮ ಕಣ್ಣಿಗೆ ಕಾಣುವ ಏಕೈಕ ದೇವರು ಭಗವಂತ ಸೂರ್ಯ. ಪ್ರತಿದಿನ ಸೂರ್ಯ ದೇವರು ನಮ್ಮ ದಿನವನ್ನು ಪ್ರಾರಂಭಿಸಲು ಜೀವಶಕ್ತಿಯನ್ನು ನೀಡುತ್ತಾನೆ. ಸೂರ್ಯನನ್ನು ಪೂಜಿಸುವುದರಿಂದ ನಮಗೆ ಉತ್ತಮ ಆರೋಗ್ಯ, ಆಯುಷ್ಯ, ಒಳ್ಳೆಯ ಹೆಸರು, ಖ್ಯಾತಿ, ಗೌರವ ಮತ್ತು ಚೈತನ್ಯ ದೊರೆಯುತ್ತದೆ ಎಂದು ನಂಬಲಾಗಿದೆ. ಸೂರ್ಯ ಮಂತ್ರಗಳನ್ನು ಪಠಿಸುವುದರಿಂದ ನಮ್ಮ ಜೀವನದಿಂದ ಅಡೆತಡೆಗಳನ್ನು ತೆಗೆದುಹಾಕಬಹುದು ಎಂದು ಭಕ್ತರು ನಂಬುತ್ತಾರೆ. ಇದು ಅನೇಕ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು, ವಿಶೇಷವಾಗಿ ಚರ್ಮ ಮತ್ತು ಕಣ್ಣುಗಳಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. ಎಲ್ಲ ಸೂರ್ಯ ಮಂತ್ರಗಳಲ್ಲಿ ಸೂರ್ಯ ಅಷ್ಟಕಂ ಸ್ತೋತ್ರವನ್ನು ಅತ್ಯಂತ ಶಕ್ತಿಶಾಲಿ ಸ್ತೋತ್ರವೆಂದು ಹೇಳಲಾಗುತ್ತದೆ. ವೇದಿಕ ಜ್ಯೋತಿಷ್ಯದಲ್ಲಿ ಭಗವಾನ್ ಸೂರ್ಯನನ್ನು ತುಂಬಾ ಮಹತ್ವದ ಗ್ರಹವೆಂದು ಪರಿಗಣಿಸಲಾಗಿದೆ. ಈ ಸೂರ್ಯ ಅಷ್ಟಕಂ ಸ್ತೋತ್ರವನ್ನು ಪಠಿಸುವುದರಿಂದ ನಮ್ಮ ಜಾತಕದಲ್ಲಿ ಸೂರ್ಯ ದೋಷಗಳ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ಎಂದು ನಂಬಲಾಗಿದೆ. ಸೂರ್ಯ ಅಷ್ಟಕಂ ಸ್ತೋತ್ರವು ಗಾಯತ್ರಿ ಮಂತ್ರವನ್ನು ಹೋಲುತ್ತದೆ ಮತ್ತು ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ನಮಗೆ ಅದೇ ರೀತಿಯ ಪ್ರಯೋಜನಗಳನ್ನು ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಈ ಸೂರ್ಯ ಅಷ್ಟಕಂ ಸ್ತೋತ್ರವು ಭೌತಿಕ ಪ್ರಯೋಜನಗಳನ್ನು ನೀಡುವುದಲ್ಲದೆ ಆಧ್ಯಾತ್ಮಿಕ ಜ್ಞಾನೋದಯವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಈ ಸೂರ್ಯ ಅಷ್ಟಕಂ ಸ್ತೋತ್ರವನ್ನು ಸೂರ್ಯ ರಕ್ಷಾ ಅಷ್ಟಕ ಎಂದು ಕರೆಯಲಾಗುತ್ತದೆ. ಅಂದರೆ ಈ ಸ್ತೋತ್ರವು ರಕ್ಷಕನಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಎಲ್ಲ ದಿಕ್ಕುಗಳಿಂದ ಮತ್ತು ಎಲ್ಲ ಸಮಸ್ಯೆಗಳಿಂದ ನಮಗೆ ರಕ್ಷಣೆ ನೀಡುತ್ತದೆ. ಈ ಸ್ತೋತ್ರವು ಎಲ್ಲ ಜೀವ ಮತ್ತು ಶಕ್ತಿಯ ಮೂಲವಾದ ಸೂರ್ಯನ ದೈವಿಕ ಶಕ್ತಿಯೊಂದಿಗೆ ನಮ್ಮನ್ನು ಸಂಪರ್ಕಿಸುತ್ತದೆ. ಈಗ ಈ ಸೂರ್ಯ ಅಷ್ಟಕಂ ಸ್ತೋತ್ರ ಪಠಿಸುವುದರಿಂದಾಗುವ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಸೂರ್ಯ ಅಷ್ಟಕಂ ಸ್ತೋತ್ರ ಪಠಿಸುವುದರಿಂದ ಉತ್ತಮ ಆರೋಗ್ಯ, ಸಂಪತ್ತು, ಖ್ಯಾತಿ, ಸ್ಪಷ್ಟತೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಮುಂತಾದ ಹಲವಾರು ಪ್ರಯೋಜನಗಳಿವೆ. ಇದು ನಮ್ಮ ಜೀವನದಿಂದ ಅಡೆತಡೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಇದು ನಮ್ಮ ಜಾತಕದಲ್ಲಿನ ಗ್ರಹ ದೋಷಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ.
ಇದು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಮತ್ತು ನಮ್ಮ ಜೀವನದಲ್ಲಿ ಯಶಸ್ಸಿನತ್ತ ಗಮನವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದು ಚೈತನ್ಯ, ಬುದ್ಧಿವಂತಿಕೆ ಮತ್ತು ಸಮೃದ್ಧಿಗಾಗಿ ಭಗವಾನ್ ಸೂರ್ಯನನ್ನು ಸ್ತುತಿಸುವ ಭಕ್ತಿಗೀತೆಯಾಗಿದೆ. ಇದು ನಮ್ಮನ್ನು ಹೆಚ್ಚು ಸಕಾರಾತ್ಮಕ, ಕೇಂದ್ರೀಕೃತ ಮತ್ತು ಆಧ್ಯಾತ್ಮಿಕವಾಗಿ ಜಾಗೃತ ಜೀವನಕ್ಕೆ ಕರೆದೊಯ್ಯುತ್ತದೆ. ಈ ಸೂರ್ಯ ಅಷ್ಟಕಂ ಸ್ತೋತ್ರವನ್ನು ಪಠಿಸುವುದರಿಂದ ಆಲೋಚನೆಗಳು ಮತ್ತು ಕಾರ್ಯಗಳ ಸ್ಪಷ್ಟತೆ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಈ ಸ್ತೋತ್ರದ ಮೂಲಕ ಸೂರ್ಯನ ಆಶೀರ್ವಾದವನ್ನು ಪಡೆಯುವುದು ನಮ್ಮ ಜೀವನದ ವಿವಿಧ ಪ್ರಯತ್ನಗಳಲ್ಲಿ ಯಶಸ್ಸು ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ. ಈ ಸ್ತೋತ್ರವನ್ನು ನಿಯಮಿತವಾಗಿ ಪಠಿಸುವುದರಿಂದ ನಮ್ಮ ಮನಸ್ಸನ್ನು ಶುದ್ಧೀಕರಿಸುತ್ತದೆ ಮತ್ತು ಆಧ್ಯಾತ್ಮಿಕ ಜಾಗೃತಿಯತ್ತ ನಮ್ಮನ್ನು ಕರೆದೊಯ್ಯುತ್ತದೆ ಎಂದು ನಂಬಲಾಗಿದೆ. ಸೂರ್ಯ ಅಷ್ಟಕಂ ಸ್ತೋತ್ರವನ್ನು ಪಠಿಸುವುದರಿಂದ ನಮ್ಮ ಆಂತರಿಕ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಬೆಳೆಸಿಕೊಳ್ಳಲು ಸಹಾಯವಾಗುತ್ತದೆ. ಇದು ನಮ್ಮ ಭಯ ಮತ್ತು ಆತಂಕಗಳನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ. ಈ ಸ್ತೋತ್ರವನ್ನು ನಿಯಮಿತವಾಗಿ ಪಠಿಸುವುದರಿಂದ ಏಕಾಗ್ರತೆ ಮತ್ತು ಗಮನ ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ. ಸೂರ್ಯ ಅಷ್ಟಕ ಸ್ತೋತ್ರವನ್ನು ಭಗವಾನ್ ಸೂರ್ಯನ ಆಶೀರ್ವಾದವನ್ನು ಪಡೆಯಲು ಬಯಸುವ ಯಾರಾದರೂ ಪಠಿಸಬಹುದು. ಈ ಸ್ತೋತ್ರವನ್ನು ಯಾರು ಪಠಿಸಬಹುದು ಎಂಬುದರ ಕುರಿತು ಯಾವುದೇ ಕಟ್ಟುನಿಟ್ಟಿನ ನಿರ್ಬಂಧಗಳಿಲ್ಲ. ಆದಾಗ್ಯೂ ಸ್ತೋತ್ರದ ಪಠಣವನ್ನು ಗೌರವ, ಭಕ್ತಿ ಮತ್ತು ಪ್ರಾಮಾಣಿಕತೆಯಿಂದ ಮಾಡಬೇಕು. ಈ ಸ್ತೋತ್ರವನ್ನು ಪಠಿಸುವ ಮೊದಲು ರಕ್ಷಣೆ, ಶಾಂತಿ ಅಥವಾ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಬಯಸುವುದಕ್ಕಾಗಿ ನಿಮ್ಮ ಪಠಣಕ್ಕೆ ಒಂದು ಉದ್ದೇಶವನ್ನು ಹೊಂದಿಸಿ. ಸ್ತೋತ್ರವನ್ನು ಪಠಿಸುವ ಮೊದಲು ನೀವು ಭಗವಾನ್ ಸೂರ್ಯದೇವನಿಗೆ ಒಂದು ಸಣ್ಣ ಪ್ರಾರ್ಥನೆಯನ್ನು ಸಲ್ಲಿಸಬಹುದು, ನಿಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸಬಹುದು ಮತ್ತು ಅವರ ಆಶೀರ್ವಾದವನ್ನು ಪಡೆಯಬಹುದು. ಈ ಸೂರ್ಯ ಅಷ್ಟಕಂ ಸ್ತೋತ್ರವನ್ನು ಪಠಿಸುವುದರಿಂದ ನಮಗೆ ಉತ್ತಮ ಆರೋಗ್ಯ, ಶಕ್ತಿ ದೊರೆಯುತ್ತದೆ ಮತ್ತು ನಮ್ಮ ಎಲ್ಲ ಚರ್ಮದ ಕಾಯಿಲೆಗಳನ್ನು ನಿವಾರಿಸುತ್ತದೆ. ಇದು ಸಂಪತ್ತು, ಯಶಸ್ಸು, ಖ್ಯಾತಿಯನ್ನು ಆಕರ್ಷಿಸುತ್ತದೆ ಮತ್ತು ಬಡತನವನ್ನು ನಿವಾರಿಸುತ್ತದೆ. ಇದು ಏಕಾಗ್ರತೆ, ಗಮನವನ್ನು ಹೆಚ್ಚಿಸುತ್ತದೆ ಮತ್ತು ನಮ್ಮ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಇದು ನಮ್ಮ ಆಂತರಿಕ ಶಕ್ತಿಯನ್ನು ಬೆಳೆಸುತ್ತದೆ, ನಮ್ಮ ಅಜ್ಞಾನವನ್ನು ಹೋಗಲಾಡಿಸುತ್ತದೆ, ನಮ್ಮ ಮನಸ್ಸನ್ನು ಶುದ್ಧೀಕರಿಸುತ್ತದೆ ಮತ್ತು ಆಧ್ಯಾತ್ಮಿಕ ಜಾಗೃತಿಯನ್ನು ಉತ್ತೇಜಿಸುತ್ತದೆ. ಇದು ನಮ್ಮ ಜೀವನದ ಅಡೆತಡೆಗಳನ್ನು ತೆರವುಗೊಳಿಸುತ್ತದೆ ಮತ್ತು ಪ್ರತಿಕೂಲ ಗ್ರಹದೋಷಗಳನ್ನು ಕಡಿಮೆ ಮಾಡುತ್ತದೆ. ಇದು ಆಂತರಿಕ ಶಕ್ತಿ, ಆತ್ಮವಿಶ್ವಾಸವನ್ನು ತುಂಬುತ್ತದೆ ಮತ್ತು ಭಯ ಮತ್ತು ಆತಂಕವನ್ನು ನಿವಾರಿಸಲು ನಮಗೆ ಸಹಾಯ ಮಾಡುತ್ತದೆ. ಇದು ನಮ್ಮ ಸಂಬಂಧಗಳನ್ನು, ವಿಶೇಷವಾಗಿ ಒಬ್ಬರ ತಂದೆಯೊಂದಿಗಿನ ಸಂಬಂಧವನ್ನು ಬಲಪಡಿಸುತ್ತದೆ ಮತ್ತು ನಮ್ಮ ಸಮಾಜದಲ್ಲಿ ಗೌರವವನ್ನು ತರುತ್ತದೆ. ಈ ಸ್ತೋತ್ರವನ್ನು ಪಠಿಸಲು ಉತ್ತಮ ಸಮಯವೆಂದರೆ ಸೂರ್ಯೋದಯ ಅಥವಾ ಸಂಜೆ. ಸೂರ್ಯ ದೇವರಿಗೆ ಸಮರ್ಪಿತವಾದ ಹಬ್ಬಗಳಾದ ಮಕರ ಸಂಕ್ರಾಂತಿ, ರಥಸಪ್ತಮಿ, ಅಕ್ಷಯ ತೃತೀಯ ದಿನಗಳಲ್ಲಿ ಇದನ್ನು ಪಠಿಸುವುದು ಉತ್ತಮ. ಇದಿಷ್ಟು ಸೂರ್ಯ ಅಷ್ಟಕಂ ಸ್ತೋತ್ರ ಮತ್ತು ಈ ಸ್ತೋತ್ರವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳ ಬಗ್ಗೆ. ಓಂ ಸೂರ್ಯಾಯ ನಮಃ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.